ಎಲ್ರಿಗೂ ನಮಸ್ಕಾರ. ಮೈಂಡ್ ಕೇರ್ ಫೌಂಡೇಶನ್ ಮದ್ಯ ಮಾದಕ ವ್ಯಸನಿಗಳ ಪುನರ್ವಸತಿ ಕೇಂದ್ರ ಕೆಂಗೇರಿ ಬೆಂಗಳೂರು ಈ ಒಂದು ಸಂಸ್ಥೆಯ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿಗಳ ವ್ಯಸನ ವಿರುದ್ಧ ಜಾಗೃತಿ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ವ್ಯಸನದ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕವಾದ ವಿಚಾರ ಅಂತ ಹೇಳಿ ನಾನು ಭಾವಿಸ್ತಾ, ನೀವೆಲ್ಲರೂ ಕೂಡ ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನ ನೀವು ಮೈಗೂಡಿಸಬೇಕು. ಜೊತೆಗೆ ಅವರ ಎಲ್ಲ ಒಂದು ಪುಸ್ತಕ ಕಾರ್ಯಕ್ರಮದಲ್ಲಿ ನಿಮ್ಮ ಆಸ್ಪತ್ರೆಗಾಗಿ ಒಂದೇನೋ ಅವರು ಬಂದು ಕೊಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಮಹತ್ವ ಇರುತ್ತೆ. ಅದಕ್ಕೂ ಅದರಲ್ಲಿ ನಿಮಗೆ ಕೊಡಬೇಕಂತ ಬಂದಿರೋದ್ರಿಂದ ಅದರ ಒಂದು ಗುರಿ ಉದ್ದೇಶ ನಿಮಗೆ ತಲುಪಿದ್ರೆ ಅವ್ರಿಗೂ ನಿಮ್ಮ ಜೊತೆಗೆ ನಿಮ್ಮ ಜೀವನ ಶ್ರೇಷ್ಠವಾಗಿರುತ್ತೆ. ನಿಮ್ಮ ಜೀವನ ಶ್ರೇಷ್ಠವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಅಲ್ಲಿಂದ ಬಂದು ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ವೇದಿಕೆಗೆ ಭರತ್ ದೇವ್ MG ಸೀನಿಯರ್ ಮ್ಯಾನೇಜರ್ ಸರ್ ಬನ್ನಿ. ಚೈತ್ರ ಶ್ರೀ ಆರ್ ನಾಯಕ್ ಪ್ರೋಗ್ರಾಮ್ ಮ್ಯಾನೇಜರ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಮೇಡಮ್ ಪ್ಲೀಸ್. ಸುಷ್ಮಾ VG ಪ್ರೋಗ್ರಾಮ್ ಕೋಆರ್ಡಿನೇಟರ್. ಹಾಗೆ ನಮ್ಮ ಕಾಲೇಜಿನ ಗಣಿತ ಉಪನ್ಯಾಸಕರಾದಂತಹ ಶ್ರೀ ಕೃಷ್ಣ ಸರ್ ಅವರು ಕೂಡ ವೇದಿಕೆ. ನಿಮ್ಮ ಸಂತೋಷವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯಾತಿ ಗಣ್ಯರನ್ನ ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲಿಗೆ ಸೀನಿಯರ್ ಮ್ಯಾನೇಜರ್ ಮೈಂಡ್ ಕೇರ್ ಫೌಂಡೇಶನ್ ಕೆಂಗೇರಿ ಬೆಂಗಳೂರು ಶ್ರೀ ಭರತ್ ದೇವ್ MG ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಿಮಗೆ ಈ ವ್ಯಸನದ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನ ನಿಮ್ಮ ಮನಮುಟ್ಟುವಂತೆ PPT ಮೂಲಕ ನಿಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಆಗಮಿಸಿರ್ತಕ್ಕಂಥ ಚೈತ್ರ ಶ್ರೀ ಆರ್ ನಾಯಕ್ ಪ್ರೋಗ್ರಾಮ್ ಮ್ಯಾನೇಜರ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತ. ಅಪೂರ್ವರಾದಂತಹ ಸುಷ್ಮಾ VG ಇದು ಪ್ರೋಗ್ರಾಮ್ ಕೋಆರ್ಡಿನೇಟರ್, ಅವ್ರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯಲ್ಲಿ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕೃಷ್ಣ ಸರ್ ಅವರಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಹಾಗೆ ಮೈಂಡ್ ಕೇರ್ ಫೌಂಡೇಶನ್ನ ಸದಸ್ಯರುಗಳಾದಂತಹ ಸಂಜಿತ್ ಕುಮಾರ್, ಶ್ರೀಧರ್, ಕಿರಣ್ ಇವರೆಲ್ಲರೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಕಾಲೇಜಿನ ಉಪನ್ಯಾಸಕರು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಈ ವ್ಯಸನ ಅಂತಕ್ಕಂಥದ್ದು ಹೇಗೆ ಅಂಟುಕೊಳ್ಳುತ್ತೆ, ಹೇಗೆ ಆಕ್ರಮಿಸ್ಕೊಳ್ಳುತ್ತೆ, ಹೇಗೆ ಬದುಕನ್ನ ನಾಶ ಮಾಡುತ್ತೆ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ PPT ಮೂಲಕ ನಿಮಗೆ ಪ್ರದರ್ಶನ ಮಾಡ್ತಾ ಇದ್ರ ಬಗ್ಗೆ ಉಪನ್ಯಾಸ ಕೊಡಲಿಕ್ಕೆ ವೇದಿಕೆಗೆ ಬರಬೇಕಂತ ಹೇಳಿ ಚೈತ್ರ ಶ್ರೀ ಆರ್ ನಾಯಕ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಆಹ್ವಾನಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರನ್ನು ಇಂಟ್ರಡಕ್ಷನ್ ಮಾಡಿಕೊಟ್ರು. ನನ್ನ ಹೆಸರು ಚೈತ್ರ ಶ್ರೀ ಆರ್ ನಾಯಕ. ಮೈಂಡ್ ಕೇರ್ ಫೌಂಡೇಶನಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಮತ್ತು ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಏನು ನಮ್ಮ ರೇಷಿಯೋ ಇದೆ ಹತ್ತತ್ರ 30 to 40% ಜನ ಅಡಿಕ್ಷನ್ಗೆ ಒಳಪಟ್ಟಿರ್ತಾರೆ. ಅಡಿಕ್ಷನ್ ಅಂದರೆ ಏನು, ಯಾವ್ಯಾವ ಥರ ನಿಮ್ಮ ಮನೆಗಳಲ್ಲಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರ್ಬೋದು, ಊರಲ್ಲಿರ್ಬೋದು, ಎಷ್ಟೊಂದು ಜನ ಅಡಿಕ್ಟಿವ್ ಪರ್ಸ್ನಾಲಿಟೀಸ್ನ ನೋಡಿರ್ತೀರ. ಅದೇ ನಿಮಗೆ, ನೀವು ಇವಾಗಿನ PUC ಸ್ಟೂಡೆಂಟ್ಸು, ಫುಲ್ ಟೀನೇಜ್ ಸ್ಟೂಡೆಂಟ್ಸು, ನಿಮಗೆ ಇವಾಗ ಏನು ಗೊತ್ತಾಗ್ತಾ ಇರಲ್ಲ. ಆದರೆ ಹೆಂಗೆ ಐಡೆಂಟಿಫೈ ಮಾಡಬೇಕು, ಅದರಿಂದ ಹೆಂಗೆ ಅವ್ರನ್ನ ಮುಕ್ತಗೊಳಿಸ್ಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೊಂದು ಅವೇರ್ನೆಸ್ ಬರಬೇಕು ಅಂತ ಸ್ಟೂಡೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿರೋದು. ಅಂಡರ್ಸ್ಟ್ಯಾಂಡಿಂಗ್ ದ ಅಡಿಕ್ಷನ್ಸ್. ಫಸ್ಟು ಅಡಿಕ್ಷನ್ ಅಂದರೆ ಏನು? ಕಾಫಿ, ಟೀ, ಸಿಗರೇಟ್, cannabis, alcohol, heroin, cocaine, unprescribed medicine. Addiction is a chronic disease. ಇದು ಒಂದು ಕ್ರೋನಿಕ್ ಡಿಸೀಸ್ ಅಂತ ಇದ್ದಾರೆ. ಯಾರಾದ್ರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ? ಕ್ರೋನಿಕ್ ಡಿಸೀಸ್ ಅಂದ್ರೆ ಏನು? ಕ್ರೋನಿಕ್ ಡಿಸೀಸ್ ಅಂದ್ರೆ ಉಲ್ಬಣಕಾರಿಕ ರೋಗ. ಕ್ರೋನಿಕ್ ಡಿಸೀಸ್ ಅಂದ್ರೆ ಉಲ್ಬಣಕಾರಿಕ ರೋಗ ಅಂದ್ರೆ ಎಕ್ಸಾಂಪಲ್, ಕ್ಯಾನ್ಸರ್ ಇದೆ ಅಲ್ವಾ? ಕ್ಯಾನ್ಸರ್ ಸ್ಟೇಜಸ್ ಇದೆ ಅಲ್ವಾ? ಫಸ್ಟ್ ಸ್ಟೇಜ್ ಟು 4th ಸ್ಟೇಜ್. ಅದೇ ಥರ ಅಡಿಕ್ಷನ್ ಆಸ್ ಅ ಕ್ರೋನಿಕ್ ಡಿಸೀಸ್. ಇದು ಉಲ್ಬಣಕಾರಿಕ ರೋಗ. ಅಂದರೆ ಫಸ್ಟು ಇವಾಗ ಏನು ಸ್ಟಾರ್ಟ್ ಆಗುತ್ತೆ, ಜಸ್ಟ್ ಸಿಗರೇಟಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಬೀಡಿಯಿಂದ ಸ್ಟಾರ್ಟ್ ಆಗುತ್ತೆ. ಡೈಲಿ ಡೇ ಬೈ ಡೇ ಅದು ಒಂದೊಂದೇ ಕೆಮಿಕಲ್ಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಬಾಡಿ. ಸೊ ಅಡಿಕ್ಷನ್ ಆಸ್ ಅ ಕ್ರೋನಿಕ್ ಡಿಸೀಸ್, ಇಟ್ಸ್ ಅಫೆಕ್ಟ್ ದ ಬ್ರೈನ್ ರಿವಾರ್ಡ್ ಸಿಸ್ಟಮ್. ಅದನ್ನ ತಗೊಂಡ್ರೆ ನಮ್ಮ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ. ಅಂದರೆ ಅದನ್ನ ತಗೊಳ್ಳೋದ್ರಿಂದ ನಮ್ಮ ಬ್ರೈನ್ ಏನೋ ಕೆಲಸ ಮಾಡ್ತಿದೆ ಅನ್ನೋಂತಹ ತಪ್ಪು ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಉಟ್ಕೊಳ್ಳುತ್ತೆ. ಮತ್ತೆ ಇದು ಪದೇ ಮಾಡಬೇಕು ಅನ್ನೋ ಕಂಪಲ್ಸಿವ್ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಪದೇ ಮಾಡಬೇಕು ಅನ್ನೋಂಥದ್ದು. ಮತ್ತೆ ಇದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಮಾತ್ರ ಬರುತ್ತೆ. ಇದರಿಂದ ಯಾವುದೇ ರೀತಿ ಒಳ್ಳೇದಿರಲ್ಲ. ಓಕೆ. ಆ್ಯಂಡ್ ಇದನ್ನ ಅಡಿಕ್ಷನ್ ಆಲ್ಸೋ ಕಾಲ್ಡ್ ಟ್ರಯಾಂಗಲ್ ಡಿಸೀಸ್. ಟ್ರಯಾಂಗಲ್ ಡಿಸೀಸ್ ಅಂದರೆ ಮೆಂಟಲ್, ಎಮೋಷನಲ್ ಆ್ಯಂಡ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್, ಈ ಮೂರು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಎಲ್ಲ ಆಸ್ಪೆಕ್ಟ್ಸು ನಮ್ಮ ಜೀವನ ಇಂಬ್ಯಾಲೆನ್ಸ್ ಆಗುತ್ತೆ, ಅಸಮತೋಲನ ಆಗುತ್ತೆ. ಮತ್ತು ಇದಕ್ಕೆ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್, ಡ್ರಗ್ಸ್ ಲೈಕ್ ಕೆನಬೀಸ್, ಮತ್ತು ಹೆರಾಯಿನ್, ಕೊಕೈನ್, ಕಾಫಿ ಇರ್ಬೋದು, ಟೀ ಇರ್ಬೋದು, ಇದೆಲ್ಲದು ಲೈಕ್ ಅಡಿಕ್ಷನ್ಸೇ. ಓಕೆ. ನೆಕ್ಸ್ಟ್ ಸ್ಲೈಡ್. ಟೈಪ್ಸ್ ಆಫ್ ಅಡಿಕ್ಷನ್ಸ್. 2 ಥರ ಅಡಿಕ್ಷನ್ಸ್ ಇದೆ. ಒಂದು ಸಬ್ಸ್ಟೆನ್ಸ್ ಯೂಸ್ ಅಡಿಕ್ಷನ್, ಇನ್ನೊಂದು ಬಿಹೇವಿಯರಲ್ ಅಡಿಕ್ಷನ್ಸ್. ಸಬ್ಸ್ಟೆನ್ಸ್ ಯೂಸ್ ಅಡಿಕ್ಷನ್ ಅಂದರೆ ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಕೆನಬೀಸ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಕೊಕೈನ್ ಇರ್ಬೋದು, ಮತ್ತು ಅನ್ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇರ್ಬೋದು, ಆ್ಯಂಡ್ ಲೈಕ್ ಟ್ಯಾಬ್ಲೆಟ್ಸ್. ಇದೆಲ್ಲವುದು ಸಬ್ಸ್ಟೆನ್ಸ್ ಅಬ್ಯೂಸ್. ಅದೇ ಬಿಹೇವಿಯರಲ್ ಅಡಿಕ್ಷನ್ ಅಂದರೆ ಏನು? ಗ್ಯಾಮ್ಲಿಂಗ್, ಇಂಟರ್ನೆಟ್ ಅಡಿಕ್ಷನ್, ಲೈಕ್ ಏನೋ ನಿಮಗೆ ಈಗ ಜನರೇಷನಲ್ಲಿ ಏನಿದೆ, ನೋಮೋಫೋಬಿಯಾ ಅಂದರೆ ನೋ ಮೊಬೈಲ್ ಫೋನ್ ಅಡಿಕ್ಷನ್ ಅಂತ. ಅಂದರೆ ನಿಮಗೆ ಫೋನ್ ಇಲ್ಲ ಅಂತ ಅಂದರೆ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಕೊನೆಗೆ ಲೈಕ್ ಏನು ಎಲ್ಲದಕ್ಕೂ ನೀವು ಫೋನ್ ಅಡಿಕ್ಷನ್ ಆಗಿರ್ತೀರ. ಸೊ ಇದು ನೋಮೋಫೋಬಿಯಾ ಅಂತ. ಈ ಏಜಲ್ಲಿ ಏನು ಫಸ್ಟ್ PUC, ಸೆಕೆಂಡ್ PUC, 10th ಮುಗಿಸಿ ಒಂದು ಸ್ಟೇಜ್ ನಿಮ್ಮ ಲೈಫ್ನ ಒಂದು ಸ್ಟೇಜ್ನ ದಾಟಿ ಫಸ್ಟ್ PUC, ಸೆಕೆಂಡ್ PUCಗೆ ಏನು ಜಾಯಿನ್ ಆಗ್ತೀರಾ, ಇವ್ರಿಗೆಲ್ಲರಿಗೂ ಸಾಮಾನ್ಯವಾಗಿ ನಿಮಗೆ ಅಡಿಕ್ಷನ್ಸ್ ಲೈಕ್ ಏನು ಅದರಿಂದ ಎಚ್ಚೆತ್ತುಕೊಳ್ಬೇಕು ನೀವು. ನೋಮೋಫೋಬಿಯಾ, ಮೊಬೈಲ್ ಅಡಿಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ಟೇಜ್ ಬೈ. ಮತ್ತು ಅಡಿಕ್ಷನ್ ಆಲ್ವೇಸ್ ಎಫೆಕ್ಟ್ಸ್ ಮೂಡ್ ಡ್ಯೂ ಟು ಮೂಡ್ ಆಲ್ಟರಿಂಗ್ ಸಬ್ಸ್ಟೆನ್ಸ್. ಅಂದರೆ ಸರಿಯಾದ ಮಾನಸಿಕ ಸ್ಥಿತಿಯನ್ನು ಅಸ್ತವ್ಯಸ್ತ ಮಾಡುವಂಥದ್ದು. ಅಂದರೆ ಸರಿಯಾದ ಮಾನಸಿಕ ಸ್ಥಿತಿ, ನಮ್ಮ ಮೆಂಟಲ್ ಸ್ಟೇಟಸ್ ಇರ್ಬೋದು, ನಮ್ಮ ಜೀವನ ಶೈಲಿ ಇರ್ಬೋದು, ಎಲ್ಲ ಏರುಪೇರು ಆಗ್ತಾ ಹೋಗುತ್ತೆ ಈ ಅಡಿಕ್ಷನ್ಸ್ ಮಾಡೋದ್ರಿಂದ. ವಾರ್ನಿಂಗ್ ಸೈನ್ಸು ಯಾವ ಥರ? ಈ ಅಡಿಕ್ಷನ್ ಇರೋ ಪರ್ಸನ್ನು ಅವ್ರಿಗೆ ಹೆಂಗೆ ಇವಾಗ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲೇ ಯಾರೋ ಒಬ್ರು ಇರ್ಬೋದು, ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ಇರ್ಬೋದು. ಅದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹೆಂಗೆ ರೆಕಗ್ನೈಸ್ ಮಾಡೋದು ಅಂತಂದರೆ ಕಂಪಲ್ಸಿವ್ ಕ್ರೇವಿಂಗ್. ಪದೇ ನಾನು ತಗೋಬೇಕು ಅನ್ನೋಂಥದ್ದು ಆಸೆ. ಪದೇ ನನ್ಗೆ ಅದನ್ನ ಏನು ಒಂದು ಸಿಗರೇಟ್ ಅಂತ ಎಕ್ಸಾಂಪಲ್ ಕೊಡೋದಾದರೆ, ಫಸ್ಟು ಡೈಲಿ ಒಂದು ಸ್ಟಾರ್ಟ್ ಆಗ್ತಿದ್ದು, ಒಂದು ಮಾಡುತ್ತಿದ್ದವರು ಕಾಫಿಗೆ, ಟೀಗೆ, ಊಟ ಆದಮೇಲೆ, ತಿಂಡಿ ಆದಮೇಲೆ ಪದೇ ಅದೊಂದ್ಸರಿ ತಗೊಂಡು ಬರಬೇಕು ಅಥವಾ ಅದೊಂದ್ಸರಿ ಸಿಗರೇಟ್ ಸೇರ್ಬಿಟ್ಟು ಬರಬೇಕು ಅನ್ನೋಂಥ ಪದೇ ಕಂಪಲ್ಸಿವ್ ಕ್ರೇವಿಂಗ್. ಏನು ಮೇಲೆ? ಕೆಮಿಕಲ್ ಮೇಲೆ. ಕೆಮಿಕಲ್ ಅಂದ್ರೆ ಏನು? ಸಿಗರೇಟಲ್ಲಿರೋದು ಒಂದು ಕೆಮಿಕಲ್, ತಂಬಾಕು. ಓಕೆನಾ? ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಆಗೋದು, ಅದು ಬಾಡಿ
ಅದಕ್ಕೆ ಕೆಮಿಕಲ್ಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಕಂಪಲ್ಸಿವ್ ಕ್ರೇವಿಂಗ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ ಆಫ್ ಕಂಟ್ರೋಲ್. ಲಾಸ್ ಆಫ್ ಕಂಟ್ರೋಲ್ ಏನು? ಅಡಿಕ್ಷನ್ ಮಾಡಿದಾಗ ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಟ್ ಆಗುತ್ತೆ. ಕೆಮಿಕಲ್ ನಮ್ಮ ಬ್ರೈನ್ಸ್ಗೆ ಹೋಗಿ ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಟ್ ಆಗುತ್ತೆ. ಮತ್ತು ನಮ್ಮ ಬಾಡಿ ಮೇಲೆ, ನಮ್ಮ ಮನಸ್ಸಿನ ಮೇಲೆ ನಾವು ಅಸಮತೋಲನ, ಅಂದರೆ ಸಮತೋಲನ ಇರಲ್ಲ, ಕಂಟ್ರೋಲ್ ಕಳ್ಕೊತೀವಿ. ನೆಕ್ಸ್ಟು ನಾವು ಈಗ ಏನು ಪ್ರೆಸೆನ್ಸಲ್ಲಿ ಇದ್ದೀವಿ ಅನ್ನುವಂಥದ್ದನ್ನ ಮರಿತಾ ಹೋಗ್ತೀವಿ. ನೆಕ್ಸ್ಟ್ ನೆಗ್ಲೆಕ್ಟಿಂಗ್. ಏನು ನೆಗ್ಲೆಕ್ಟು? ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ, ನೋ ಹ್ಯೂಮನ್ ವ್ಯಾಲ್ಯೂಸು, ನೋ ರೆಸ್ಪಾನ್ಸಿಬಿಲಿಟೀಸು. ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ? ಒಬ್ಬ ಮಕ್ಕಳಾಗಿ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು? ಕಾಲೇಜಿಗೆ ಬರಬೇಕು, ಓದಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅಪ್ಪ ಅಮ್ಮಗೆ ಒಂದು ಒಳ್ಳೆ ಹೆಸರು ತರಬೇಕು, ಅಷ್ಟೇ ಅಲ್ವಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ? ಸದ್ಯಕ್ಕೆ ಸ್ಟೂಡೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಏನು? ಕಾಲೇಜಿಗೆ ಬರಬೇಕು, ಓದಬೇಕು, ಮಾರ್ಕ್ಸ್ ತೆಗಿಬೇಕು, ಕಾಲೇಜಿಗೆ ಮತ್ತು ಅಪ್ಪ ಅಮ್ಮಂಗೆ ಸಮಾಜಕ್ಕೆ ಒಂದೊಳ್ಳೆ ಹೆಸರು ತರಬೇಕು. ಆ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಮರಿತಾ ಹೋಗ್ತೀರಾ. ಅದೇ ತಂದೆ ಆದವನು ಕುಡ್ಕ ಆದರೆ, ತಂದೆ ಆದವನು ಅಡಿಕ್ಟ್ ಆದರೆ, ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಹೆಂಡತಿನ ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲದನ್ನು ಮರಿತಾ ಹೋಗ್ತಾನೆ. ಅವನ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಒಬ್ಬ ಗಂಡ ಆಗಿ ಏನೇನು ಕರ್ತವ್ಯನ ನಿಭಾಯಿಸಬೇಕು, ಒಬ್ಬ ತಂದೆ ಆಗಿ ಮಗನಿಗೆ ಏನೇನು ಮಾಡಬೇಕು ಅಥವಾ ಮಗಳಿಗೆ ಏನೇನು ಮಾಡಬೇಕು, ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಎಲ್ಲದನ್ನು ಒಬ್ಬ ಅಡಿಕ್ಟ್ ಮರಿತಾ ಹೋಗ್ತಾನೆ. ಅವನಿಗೆ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಮತ್ತು ವ್ಯಾಲ್ಯೂಸ್ ಬಗ್ಗೆ, ಮಾನವೀಯ ಮೌಲ್ಯಗಳು ಅಂತ ಏನಿದೆ ಅದ್ರ ಬಗ್ಗೆ ಯಾವುದೇ ರೀತಿಯ ಜವಾಬ್ದಾರಿಗಳು ಇರಲ್ಲ ಒಬ್ಬ ಅಡಿಕ್ಟಿಗೆ. ನೆಕ್ಸ್ಟ್ ವಿತ್ಡ್ರಾಲ್ಸ್. ಇದನ್ನ ಅಕಸ್ಮಾತ್ ಹೌದು ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಇದನ್ನ ಅಂದ್ರೆ ಸ್ವಲ್ಪ ದಿವಸ ನಿಲ್ಸೋಣ ಅಥವಾ ಇದನ್ನ ಪೂರ್ತಿ ಸ್ಟಾಪ್ ಮಾಡೋಣ ಅಂತ ಅವ್ನ ಮನಸ್ಸಿಗೆ, ಒಬ್ಬ ಅಡಿಕ್ಟ್ ಮನಸ್ಸಿಗೆ ಬಂದ್ರೆ, ಅವನಿಗೆ ಒಂದು ದಿವಸ ನಿಲ್ಸಿದ್ರೆ ಅವನಿಗೆ ನಿಲ್ಸಕ್ ಆಗಲ್ಲ. ನಿಲ್ಸಿದ್ರೆ ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಡಿಸ್ಕಂಫರ್ಟ್ಸ್ ಆಗುತ್ತೆ. ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಡಿಸ್ಕಂಫರ್ಟ್ಸ್ ಆದಾಗ ಮತ್ತೆ ಅವನು ಸ್ಟಾರ್ಟ್ ಮಾಡ್ತಾನೆ ಕಂಟಿನ್ಯೂಯಿಂಗ್ ಡಿಸ್ಪೈಟ್ಸ್. ಇದನ್ನ ಸ್ಟಾರ್ಟ್ ಮಾಡೋದು ಕಂಟಿನ್ಯೂಯಿಂಗ್ ಡಿಸ್ಪೈಟ್ಸ್ ಅಂದ್ರೆ ಇದೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಅವನು ಅಡಿಕ್ಷನ್ ಮಾಡದೇ ಇದ್ದಾಗ ನೆನ್ಪು ಬರ್ತಾ ಇರುತ್ತೆ. ಬಟ್ ಆದರೆ ಅದನ್ನ ಮಾಡಿದಾಗ ಎಲ್ಲದನ್ನು ಮರ್ತೋಗಿ ಮತ್ತೆ ಮುಂದುವರಿಸ್ತಾನೆ. ಅದರಿಂದ ನೆಗೆಟಿವ್ ಔಟ್ಕಮ್ಸ್ ಮಾತ್ರ ಬರುತ್ತೆ, ಇದರಿಂದ ಯಾವುದೇ ರೀತಿ ಒಳ್ಳೇದಾಗಲ್ಲ. ಓಕೆ, ನೆಕ್ಸ್ಟ್ ಸ್ಲೈಡ್. ಅಡಿಕ್ಷನ್ ಆಸ್ ಅ ಡಿಸೀಸ್. ಹೌದು, ಇದು ಒಂದು ಕಾಯಿಲೆ. AMA ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅವರು 1987 ಇದು ಒಂದು ಕಾಯಿಲೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಅಡಿಕ್ಷನ್ ಅನ್ನೋದು ಒಂದು ಕಾಯಿಲೆ. ಈ ಏನು ಒಂದು ಕಾಯಿಲೆ ಇದೆ, ಎ ಡಿಸೀಸ್ ಆಫ್ ಡಿನೈಲ್ ಅಫೆಕ್ಟ್ ದ ಬ್ರೈನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನಿಂಗ್. ನಮ್ಮ ಬ್ರೈನ್ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಹ್ಯೂಮನ್ ವ್ಯಾಲ್ಯೂಸ್ನ, ಎಮೋಷನ್ಸ್ನ, ಫೀಲಿಂಗ್ಸ್ನ. ಅವ್ನಿಗೆ ಯಾವುದೇ ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್ ಇರಲ್ಲ, ಮಾನವೀಯ ಮೌಲ್ಯಗಳಿರಲ್ಲ, ಎಮೋಷನ್ಸ್ ಭಾವನೆಗಳಿರಲ್ಲ, ಫೀಲಿಂಗ್ಸು ಸೇಮ್, ಯಾವುದೇ ಭಾವನೆಗಳು ಅವನಿಗೆ ಇರಲ್ಲ. ಯಾರಿಗೆ? ಒಬ್ಬ ಅಡಿಕ್ಟಿವ್ ಪರ್ಸ್ನಾಲಿಟಿಗೆ. ನೆಕ್ಸ್ಟ್ ಇದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಕಾಂಟ್ಯಾಕ್ಟ್ ಸ್ಟೇಜ್. ಕಾಂಟ್ಯಾಕ್ಟ್ ಸ್ಟೇಜ್ ಅಂದರೆ ಯಾವುದು? ಫಸ್ಟ್ ಸ್ಟೇಜ್, ದ ಪರ್ಸನ್ ಈಸ್ ಎಕ್ಸ್ಪೋಸ್ ಟು ಸಬ್ಸ್ಟೆನ್ಸಸ್. ದ ಪರ್ಸನ್ ಈಸ್ ಎಕ್ಸ್ಪೋಸ್ ಟು ಸಬ್ಸ್ಟೆನ್ಸಸ್. ಏನು? ಫಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಸ್ಟೇಜ್ ಎಲ್ಲವುದು ಆಗೋದು, ದಯವಿಟ್ಟು ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಎಲ್ಲರೂ ಈ ಏಜಲ್ಲಿ ಏನು 10th ಪಾಸಾಗಿ ಬಂದಿರ್ತೀರಾ, ಇವ್ರಿಗೆ ಫಸ್ಟು ಅಂದರೆ ಒಂದು ಯಾರೋ ಒಬ್ಬ ಮೂಡ್ ಲೈಕ್ ಏನು ಯಾವುದೋ ಡಿಪ್ರೆಷನಲ್ಲೋ ಏನೋ ಒಂದು ಯೋಚನೆಯಲ್ಲಿ ಮುಳುಗಿರ್ತಾನೆ. ಒಂದು ನೆಗೆಟಿವ್ ಪಿಯರ್ ಗ್ರೂಪ್ ಬರುತ್ತೆ, ಬಾ ನೀನು ಇಷ್ಟು ಡಿಪ್ರೆಷನ್ನಲ್ಲಿ ಇದೆಯಾ ಅಂದ್ಬಿಟ್ಟು, ಬಾ ನಿನ್ಗೆ ಇದೆಲ್ಲದನ್ನು ಹೋಗಿಸ್ತೀವಿ ಅಂದ್ಬಿಟ್ಟು ಲೈಕ್ ಏನು ಒಂದು ಪಫ್ ಕೊಡ್ತಾರೆ, ಲೈಕ್ ಸಿಗರೇಟ್ ಕೊಡ್ತಾರೆ. ನೀವು ಅದಕ್ಕೆ ದಿನೇ ಎಲ್ಲೋ ಒಂದು ರೀತಿ ಅದನ್ನ ಮಾಡ್ತಾ ಹೋಗ್ತೀರಾ. ನಿಮ್ಗೆ ಅದು ಖುಷಿ ಸಿಗ್ತಾ ಹೋಗುತ್ತೆ, ಪದೇ ಮಾಡಬೇಕು ಅನ್ನೋ ಆಸೆ ಆಗ್ತಾ ಹೋಗುತ್ತೆ, ಮತ್ತೆ ನೀವು ಅದು ಅಡಿಕ್ಟ್ ಆಗ್ತಾ ಹೋಗ್ತೀರಾ. ಸೊ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಈ ಏಜ್, ಟೀನೇಜ್. ಸೊ ಇದನ್ನ ಕಾಂಟ್ಯಾಕ್ಟ್ ಸ್ಟೇಜ್ ಅಂತಾರೆ. ಆಮೇಲೆ ಇಫ್ ದ ಪರ್ಸನ್ ಹ್ಯಾಸ್ ದಿಸ್ ಇಸ್ ಅ ಡಿಸೀಸ್, ಮುಂಚೆನೇ ಹೇಳಿದೆ ದಿಸ್ ಇಸ್ ಅ ಡಿಸೀಸ್ ಅಂತ. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಇದನ್ನ ಡಿಸೀಸ್ ಅಂತ ಪ್ರೂವ್ ಮಾಡಿದ್ದಾರೆ. ಸೊ ಯಾವ ವ್ಯಕ್ತಿಗೆ ಈ ಕಾಯಿಲೆ ಇದೆ ಅಂತ ಕನ್ಫರ್ಮ್ ಆಗುತ್ತೆ, ಯಾವ ವ್ಯಕ್ತಿ ಬಾಡಿ ಒಳಗಡೆ ಕಾಯಿಲೆ ಇದೆ, ಆ ವ್ಯಕ್ತಿ ಅಡಿಕ್ಟ್ ಆಗ್ತಾ ಹೋಗ್ತಾನೆ. ಹಿ ಲಾಸ್ ಕಂಟ್ರೋಲ್, ಫೇಲ್ಸ್ ಟು ಸ್ಟಾಪ್ ಹಿಸ್ ಕ್ರೇವಿಂಗ್ಸ್. ಅವನಿಗೆ ತಗೋಬೇಕು, ಮಾಡಬೇಕು ಅನ್ನೋ ಆಸೆನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಇವನು ಫೇಲ್ ಆಗ್ತಾ ಹೋಗ್ತಾನೆ. ದ ನೆಕ್ಸ್ಟ್ ಸ್ಟೇಜ್ ಆರ್ ಪ್ರೋಗ್ರೆಷನ್ ಅಂಡ್ ಸಿವಿಯರ್ ಅಡಿಕ್ಷನ್. ನೆಕ್ಸ್ಟ್ ಸ್ಟೇಜ್ ಏನು? ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. 1, 2, 3, 4 ಇದ್ದಿದ್ದು 1 ಪ್ಯಾಕೆಟ್, 2 ಪ್ಯಾಕೆಟ್, 3 ಪ್ಯಾಕೆಟ್ ಆಗುತ್ತೆ ದಿನಕ್ಕೆ. ನೆಕ್ಸ್ಟ್ ಗಾಂಜಾಗ ಹೊರಟೋಗ್ತೀರಾ, ಅದು 1 ಪಫ್, 2 ಪಫ್, 1 ಸಿಗಾರು, ನೆಕ್ಸ್ಟ್ ಚಿಲ್ಲಮ್ಗೆ ಹೊರಟೋಗುತ್ತೆ. ಸೊ ನಿಮಗೆ ಯಾವ
ವ್ಯಕ್ತಿಗೆ ಡಿಸೀಸ್ ಇದೆ, ಆ ವ್ಯಕ್ತಿ ಅಡಿಕ್ಟ್ ಆಗ್ತಾ ಹೋಗ್ತಾನೆ. ಇದು ಸಿವಿಯರ್ ಅಡಿಕ್ಷನ್ ಅಂತ ಕರಿತಾ ಹೋಗ್ತಾರೆ. ಬಯಾಲಜಿಕಲ್ ಬೇಸಿಕ್ಸ್ ಅಂತ ಇದೆ. ಬಯಾಲಜಿಕಲ್ ಬೇಸಿಕ್ ಅಂದ್ರೆ ಬ್ರೈನ್ ಸ್ಟ್ರಕ್ಚರ್, ಏನು ನಮ್ಮ ಫ್ರಂಟಲ್ ಲೋಬ್ ಇದೆ, ಲೈಕ್ ಮೋಟಿವೇಶನ್ ಬಗ್ಗೆ ಏನು ನಮ್ಮ ಫ್ರಂಟಲ್ ಲೋಬ್ ಏನು ಕೆಲಸ ಮಾಡುತ್ತೆ, ಇದು ಲಾಸ್ ಆಗ್ತಾ ಹೋಗುತ್ತೆ. ಬ್ರೈನ್ ಸೆಲ್ಸ್ ಸತ್ತೋಗ್ತಾ ಹೋಗ್ತವೆ. ಅಂಡರ್ಸ್ಟ್ಯಾಂಡಿಂಗ್ ದ ವಲ್ನರಬಿಲಿಟಿ, ರಿಸ್ಕ್ ಫ್ಯಾಕ್ಟರ್ಸ್, ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಹೆಂಗೆ ಅಡಿಕ್ಷನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಗುರುತಿಸೋದು ಹೆಂಗೆ, ಅಥವಾ ಅವ್ನಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಹೆಲ್ತ್ ಇಶ್ಯೂಸ್, ಫಿಸಿಕಲಿ ಒಬ್ಬ ಅಡಿಕ್ಷನ್ಗೆ ಒಳಪಟ್ಟ ವ್ಯಕ್ತಿ ಫಿಸಿಕಲಿ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಆ್ಯಂಡ್ ರೆಡ್ಯೂಸ್ ಸೆನ್ಸ್ ಆಫ್ ಸೆಲ್ಫ್. ಫಿಸಿಕಲ್ ಆಗಿ ಅವ್ನು ವೀಕ್ ಆಗ್ತಾ ಹೋಗ್ತಾನೆ, ಆರ್ಗನ್ಸ್ ಎಲ್ಲ ಫೇಲ್ಯೂರ್ ಆಗ್ತಾ ಹೋಗುತ್ತೆ, ಮೇಯ್ನ್ ಆಗಿ ಲಿವರ್ ಫಂಕ್ಷನ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಅಕಸ್ಮಾತ್ ಅಡಿಕ್ಟಿವ್ ಪರ್ಸನಾಲಿಟಿ ಇದ್ರೆ ಸುಮಾರು 8 ರಿಂದ 10 ಜನ ಅದರಿಂದ ಸಫರ್ ಪಡ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ಮ ಬಾಡಿ ಕೆಮಿಕಲ್ ಇರುತ್ತೆ. ಕೆಮಿಕಲ್ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಕೆಮಿಕಲ್ ಅಥವಾ ನೀವು ಒಂದು ಏನು ಸಬ್ಸ್ಟೆನ್ಸ್ಗೆ ಅಡಿಕ್ಟ್ ಆಗಿದ್ರೆ ನಿಮಗೆ ಒಬ್ಬರ ಜೊತೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಮಾತುಕತೆನೇ ಆಡೋದಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನೀವು ಸೈಲೆಂಟ್ ಆಗ್ತಾ ಹೋಗ್ತೀರಾ. ಸೊ ಇದು ದೇ ಲಾಸ್ ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಲಾಯಲಿಟಿ, ಎಂಪತಿ, ಅಂಡರ್ಸ್ಟ್ಯಾಂಡಿಂಗ್, ಶೇರಿಂಗ್ ವ್ಯಾಲ್ಯೂಸ್ ಫಾರ್ ರಿಲೇಶನ್ಶಿಪ್ ಎಟ್ಸೆಟ್ರಾ. ನಿಮ್ಮ ನೋವು ನಲಿವುಗಳನ್ನ ಅಥವಾ ನಿಮ್ಮ ಪ್ರಾಬ್ಲಮ್ಸ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿನೇ ಇರಲ್ಲ. ಸೊ ಈ ರೀತಿ ಅಡಿಕ್ಟಿವ್ ಪರ್ಸನಾಲಿಟೀಸ್ಗೆ ಪ್ರಾಬ್ಲಮ್ಸ್ ಇರುತ್ತೆ.